ಹಾಯ್ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಭಾನುವಾರ, ಸ್ವಲ್ಪ ಟ್ಯೂಷನ್ ಇತ್ತು ಅಂತೇಳಿ ಮಾರ್ನಿಂಗೇ ಹೋಗಿ ಕ್ಲಾಸಸ್ ಮುಗಿಸ್ಕೊಂಡು ಬಂದೆ. ಇವಾಗ ಟೈಮು 10:45 ಆಗ್ತಿದೆ. ಸೊ ಇನ್ನೂ ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ. ಸೊ ಬಿರಿಯಾನಿ ಆರ್ಡರ್ ಮಾಡಿದ್ದೆ ಬೆಳಿಗ್ಗೆನೇ. ಆ್ಯಂಡ್ ನಾನು ಮಧ್ಯಾಹ್ನ ಮತ್ತೆ ಬೀಗ್ರೂಟಕ್ಕೆ ಹೋಗ್ತಾಯಿದ್ದೀನಿ. ಸೊ ನನ್ನ ತಂಗಿ ಬರಲ್ಲ, ನಾನು ಮತ್ತು ನಿಸರ್ಗ ಹೋಗ್ತಿದ್ವಿ. ನನ್ನ ತಮ್ಮ ಬರ್ತೀನಿ ಅಂತ ಹೇಳ್ದ, ಬಟ್ ಅವ್ನು ಏನು ಮಾಡ್ತಾನೋ ಗೊತ್ತಿಲ್ಲ. ಸೊ ಇವಾಗ ತಿಂಡಿ ತಿಂದು ಆಮೇಲೆ ರೆಡಿ ಆಗೋಕ್ಕೆ ಸ್ಟಾರ್ಟ್ ಆಗಬೇಕು. ಸೊ ಹಾಗಾಗಿ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಆ್ಯಂಡ್ ಈವ್ನಿಂಗ್ ಸ್ವಲ್ಪ ಮೈಸೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಹೋಗ್ತೀನೋ ಇಲ್ವೋ ಅಂತ. ಸೊ ನೋಡುವ. ಪ್ರೀತಿ ನನ್ನ ಉಸಿರು, ನೀತಿ ನನ್ನ ಉಸಿರು. ಸೊ ತಿಂಡಿ ಎಲ್ಲ ತಿಂದಾಯಿತು. ಹೇಳ್ದೆ ಅಲ್ವಾ ಬಿರಿಯಾನಿ ಬುಕ್ ಮಾಡಿದ್ದೆ ಅಂತ. ತಿಂದು ಸ್ವಲ್ಪ ಲೈಟಾಗೆ ತಿಂದೆ, ಮತ್ತೆ ತಿನ್ನಬೇಕಲ್ಲ ಅಂತ. ಬಟ್ ಸ್ಟಿಲ್ ಹೊಟ್ಟೆ ತುಂಬ್ದಂಗೆ ಇದೆ. ಟೈಮ್ 12 ಆಗ್ತಿದೆ. ನಿಸರ್ಗ ಅವಳು ಆಲ್ರೆಡಿ ರೆಡಿಯಾಗಿ ಬರ್ತಿದ್ದೀನಿ ಅಂದ್ಲು. ನಾನು ಇವಾಗ ಏರ್ ಸೆಟ್ ಮಾಡೋಣ ಅಂತೆಲ್ಲ ಕನೆಕ್ಟ್ ಮಾಡ್ತಾಯಿದ್ದೆ. ಸೊ ಏರ್ ಸೆಟ್ ಮಾಡಿಕೊಂಡು ನಾನು ರೆಡಿಯಾಗಿ ಹೊರಡಬೇಕು. ಅದಕ್ಕೂ ಮುಂಚೆ ನಾನು ಬಿ ಬ್ಲಂಟ್ದು ಹೀಟ್ ಪ್ರೊಟೆಕ್ಷನ್ ಏರ್ ಮಿಸ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಸೆಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಏನು ಸ್ಟ್ರೈಟ್ನಿಂಗ್ ಮಾಡಿಕೊಂಡೆ. ಆ್ಯಂಡ್ ಇವಾಗ ಸ್ಟ್ರೀಕ್ಸ್ ಟು ಪ್ರೊಫೆಷ್ನಲ್ ಏರ್ ಸೀರಮ್ ಅಂತ ಬರುತ್ತೆ. ಇದನ್ನು 1 to 2 ಡ್ರಾಪ್ಸ್ ತೊಗೋತೀನಿ. ಜಾಸ್ತಿ ತೊಗೋಬೇಡಿ, ಫುಲ್ ಆಯಿಲಿ ಥರ ಆಗಿಬಿಡುತ್ತೆ. ನಿಮ್ಮದು ಏರ್ ವಾಲ್ಯೂಮ್ ನೋಡ್ಕೊಂಡು ತೊಗೋಬೇಕು. ತೊಗೊಂಡು ನೀಟಾಗಿ ಈ ರೀತಿ 2 ಕೈಯಲ್ಲೂ ಬಿಸಿಯಾಗಿ ಆಗುತ್ತೆ. ನೀವು ಈ ಥರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಫುಲ್ ಬಿಸಿ ಆಗುತ್ತೆ. ಆದಮೇಲೆ ಜಸ್ಟ್ ಹಿಂಗೆ ಈ ಥರ ಸೀರಮ್ ಹಾಕಿ ಸೆಟ್ ಮಾಡೋದ್ರಿಂದ ಕೂದಲು ಸಿಕ್ಕಾಗಲ್ಲ. ಜಾಸ್ತಿ ಹಾಕ್ಕೊಬಿಟ್ರೆ ಎಣ್ಣೆ ಥರ ಅನ್ಸುತ್ತೆ. ಜಸ್ಟ್ ಇಲ್ಲಿ ಮಾತ್ರ ಹಾಕ್ಕೊಳ್ಳಿ. ಆದಮೇಲೆ ಒಂದ್ಸಲ ಕುಮ್ ಮಾಡ್ಕೊಬಿಡಿ. ಸೊ ನನ್ನ ಕೂದಲಿಗೆ ಸೋಮವಾರದಿಂದ ಶನಿವಾರದವರೆಗೂ ರೆಸ್ಟ್ ಇರುತ್ತೆ. ಆ ಡೇಸಲ್ಲಿ ನಾನು ಏನೂ ಯೂಸ್ ಮಾಡಲ್ಲ. ಈ ಥರ ಬ್ಲೋ ಡ್ರೈ ಆಗಲಿ ಅಥವಾ ಸ್ಟ್ರೈಟ್ನಿಂಗ್ ಮಾಡೋದಾಗಲಿ ಏನೂ ಯೂಸ್ ಮಾಡಲ್ಲ. ಸಂಡೇ ಮಾತ್ರ ಅಷ್ಟು ದಿನದಿಂದ ಮಾಡಿಲ್ದಿರೋದನ್ನ ಸಂಡೇ ಒಂದಿನ ಮಾಡಬೇಕಾಗುತ್ತೆ. ಅಥವಾ ಮಧ್ಯೆ ಏನಾದರೂ ಬೇಕು ಅಂದಾಗ ಮಾಡ್ತೀನಿ. ಆ್ಯಂಡ್ ಯೂಶ್ವಲಿ ನಾನು ತಲೆಗೆ ಸ್ನಾನ ಮಾಡಾದ್ಮೇಲೆ ಕೂದಲನ್ನ ಹಾಗೆ ಆರಾಗಿ ಬಿಡ್ತೀನಿ. ಲೈಕ್ ಈವ್ನಿಂಗ್ವರೆಗೂ ಹಂಗೆ ಬಿಟ್ಟಿರ್ತೀನಿ, ಕ್ಲಿಪ್ ಕೂಡ ಹಾಕಲ್ಲ. ಅದಾಗದೆ ಫುಲ್ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಆ ಥರ ಸ್ವಲ್ಪ ಏರ್ ಮಾಸ್ಕ್ ಎಲ್ಲ ಹಾಕೋದು ಕಮ್ಮಿ ಮಾಡಿಬಿಟ್ಟಿದ್ದೀನಿ. ನಡುವೆ ಆಮೇಲೆ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ರೋಸ್ಮೆರಿ ಆಯಿಲ್ದು ಟ್ರೈ ಮಾಡ್ತಿದ್ನಲ್ಲ, ಅದು ಸ್ವಲ್ಪ ಎಫೆಕ್ಟಿವ್ ಅನಿಸ್ತಿತ್ತು. ಲೈಕ್ ಇಲ್ಲೆಲ್ಲ ಬೇಬಿ ಏರ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಬಟ್ ನಾನು ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಆಗಲಿಲ್ಲ, ಟೈಮ್ ಆಗ್ದಿರ. ಸೊ ಆ ಬಾಟಲ್ ತಂದಿಟ್ಟೆ, ಖಾಲಿ ಆಯಿತು, ಮತ್ತೆ ಮಾಡಬೇಕಂತ ಮಾಡೇ ಇಲ್ಲ. ಆದರೆ ಇವತ್ತು ಅದನ್ನು ಮಾಡ್ಕೋಬೇಕು. ಹಿಂಗೆ ಕಾಣ್ತೀನಿ. ಫೈನಲಿ ರೆಡಿ ಆದೆ. ನಾನು ರೆಡಿ ಆಗೋಷ್ಟರಲ್ಲಿ ನಿಸರ್ಗನೂ ಬಂದಳು. ಆ್ಯಂಡ್ ಅವಳದು ರೆಡ್ ಕಲರ್ ಡ್ರೆಸ್, ಅದಕ್ಕೆ ಆರ್ಗ್ಯಾನ್ಸಾ ದುಪ್ಪಟ್ಟ ಬಂದಿದೆ, ಚೆನ್ನಾಗಿದೆ. ಆ್ಯಂಡ್ ಇದು ನಂದು. ಇದನ್ನು ನಾನು ಮೀನಾ ಬಜಾರಿಂದ ಬರ್ತಾ ತೊಗೊಬಂದಿದ್ದು, ತೋರಿಸಿದ್ದೆ ಅಲ್ಲ ಅದು ಶಾಪಿಂಗ್ ಬ್ಲಾಗಲ್ಲಿ ಏನೇನು ತೊಗೊಂಡೆ ಅಂತ. ಅದು ಸೊ ಇದು ಸ್ಟಿಚ್ ಮಾಡಿಸಾದ್ಮೇಲೆ ಈಗ ಕಾಣ್ತಿದೆ. ಆ್ಯಂಡ್ ಇಬ್ಬರು ಇವಾಗ ಹೊರಡಬೇಕು. ನನ್ನ ತಮ್ಮಂಗೆ ವೆಯ್ಟ್ ಮಾಡ್ತಿದ್ದೀವಿ. ಅವ್ನು ಬಂದಿದ್ದ ತಕ್ಷಣ ಹೊರಡ್ತೀವಿ. ಇವಳು ಮದುವೆಗೆ ಹೋಗಿದ್ಲು, ನಾನು ಮದುವೆಗೆ ಮಿಸ್ ಆಗಿದ್ದೆ. ಸೊ ಹಾಗಾಗಿ ಇವಾಗ ಹೋಗ್ತಿದ್ವಿ ಈ ಗಿಫ್ಟ್ ತೊಗೊಳ್ಳೋಣ. ಆಮೇಲೆ ಅದನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ರೆ ಅಷ್ಟೇ ಕತೆ. ನಾವು ಹಿಂಗೆ ಹೊಟ್ಟೋಗ್ಬಿಡ್ತೀವಿ ಮಾತಾಡ್ಕೊಂಡು ವೀಡಿಯೋಸ್ ತೊಗೊಂಡು, ಅದು ಮರ್ತ್ಕೊಂಡೇ ಬಿಡ್ತೀವಿ. ಸೊ ಹಾಗಾಗಿ ನೆನಪಿದ್ದಾಗಲೇ ಅದನ್ನ ಎತ್ತಿಟ್ಕೊತೀವಿ. ಇವಾಗ ಈ ಒಂದು
ಗ್ಲಿಮ್ಸಲ್ಲೂ ಕರೆಕ್ಟಾಗಿ ಶೂಟ್ ಮಾಡಿಲ್ಲ ಅಂದರೆ ಇವರಿಬ್ರು ನಾನು ಇಲ್ಲಿಂದಾನೇ ತಳ್ಳಿಬಿಡ್ತಾರೆ. ಇದು 4th ಟೈಮ್ ನಾನು ಮತ್ತೆ ಕ್ಯಾಮ್ರಾ ಆನ್ ಮಾಡ್ತಾ ಇರೋದು. ಸೊ ಫೋಟೋಸ್ ಎಲ್ಲ ತೊಗೊಂಡಾಯ್ತು. ನಾವು ಇವಾಗ ಹೊರಡ್ತಿದ್ದೀವಿ. ಟೈಮ್ 1 ಗಂಟೆ ಆಗಿದೆ. ನನ್ನ ತಮ್ಮ, ನಾನು ಆ್ಯಂಡ್ ನಿಸರ್ಗ. ಸೊ ಔಟ್ಫಿಟ್ ಎಲ್ಲ ತೋರಿಸಿದ್ವಿ ಅಲ್ವಾ. ಆ್ಯಂಡ್ ಇವಾಗ ನಾವು ಹೊರಡುವ ಟ್ರಿಪ್ಸ್ ಹೋಗ್ತಾ ಇದೀವಿ ಗೈಸ್. ನಮ್ಮ ಮನೆಯಿಂದ 5 ಮಿನಿಟ್ಸ್ ಅಷ್ಟೇ ಅವ್ರ ಊರಿಗೆ. ಅದಕ್ಕೆ ಬರೋ. ಒಂದು ಬೈಕಲ್ಲಿ 3 ಜನ ಏನಾಗುತ್ತೆ? ಇಲ್ಲೆಲ್ಲ ಪೊಲೀಸ್ ಇರ್ತಾರಾ? ಬಾ, ಫಿಯಲ್ನ ಉಳಿಸ್ತಿದೀವಿ ನಾವು ಅಷ್ಟೇ. ವಾಟ್ಸ್ ರಾಂಗ್ ಇನ್ ದಟ್? ನಾವು ಗಿಫ್ಟ್ ಮರ್ತ್ಕೊಂಡು ಹೋಗ್ತಾ ಇದೀವಿ. ಬಾಗ್ಲುವರೆಗೂ ಬಂದು ಗಾಡಿ ತೆಗಿಬೇಕು. ಅಷ್ಟರಲ್ಲಿ ನಿಸರ್ಗಂಗೆ ನೆನಪಾಯ್ತು ಗಿಫ್ಟ್ ತೊಗೊಂಡು ಹೋಗ್ತಿಲ್ಲ ಅಂತ. ಪಾಪ ನನ್ನ ತಂಗಿ ಹೋಗಿದ್ದಾಳ ಮೇಲೆ ಎತ್ಕೊಂಡು ಬಂದು ಕೊಡೋಕ್ಕೆ. ನಮ್ಮ ಭೂಪತಿ ಗಾಡಿ ತೆಗಿತಾ ಇದ್ದಾನೆ. ಏಯ್, ಜಾಗ ಸಾಗುತ್ತೆ ನಡಿಯೋ. ನಾವೇನು ಅಷ್ಟು ದಪ್ಪ ಇದ್ದೀವ? ಇಸ್ಕೊಂಡೆ. ಎಷ್ಟು ಕೀ ತಗೊಳ್ಳೆ ಗಿಫ್ಟನ್ನ. ಗಿಫ್ಟ್ ಕೊಡಕ್ಕೆ ಲೈ, ನೀನು ಊಟ ಮಾಡಕ್ ಹೋಗ್ತಾ ಇಲ್ವಾ? ಇಲ್ಲಪ್ಪ. ನೋಡಿ ಫ್ರೆಂಡ್ಸ್, ಗಿಫ್ಟ್ ಕೊಡಕ್ ಹೋಯ್ತವಳೆ. ನಾನಂತೂ ಬೀಗ್ರೂಟ ತಿಂದು ಎಷ್ಟೊಂದು ದಿನ ಆಗಿತ್ತು. ಹಾಗಾಗಿ ನಾನು ಹೋಗ್ತಾ ಇರೋದು. ಅಮ್ಮ ಬಾರೆ, ಇಲ್ಲಿಂದ ಒಂದೇ ರೋಡು ಅಪ್ಪಿ ಹತ್ತು. ಫೈನಲಿ ಒಂದು ಬೇರೆಯವ್ರದ್ದು ಯಾರ್ದು ಮದುವೆ ಊಟ ನಡೀತಿತ್ತ. ಮದುವೆನ ಎಂಗೇಜ್ಮೆಂಟು, ಅಲ್ಲಿಗೆ ಹೋಗ್ಬಿಟ್ಟಿದ್ದೀವಿ. ಆಮೇಲೆ ಮತ್ತೆ ಲೊಕೇಶನ್ ಕಳಿಸ್ಕೊಂಡು ಬಂದಿದ್ದೀವಿ ಫೈನಲಿ. ಬಾರೋ. ಈ ನನ್ನ ತಮ್ಮ ಆಡ್ಕೊತವನೆ. ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ತವ್ರು, ನೀವಿಬ್ಬರು ಪಾತ್ರೆ ವಾಶ್ ಮಾಡಕ್ಕೆ ಬಂದ್ರ ಅಂತ. ಕಲ್ತ್ಕೋ, ನೆಕ್ಸ್ಟ್ ನಿಂದೆ. ಬಂದ ವಿಡಿಯೋ ಮಾಡ್ತಿರೋದು ಏನ್ ರಾಮ. ಒಂದು 10 ವರ್ಷ ಬಿಟ್ಬಿಟ್ಟು ಯೂಟ್ಯೂಬ್ಗೆ ಹೋಗಿ ನೋಡು. ನಿಮ್ಮ ಬೀಗ್ರೂಟದಲ್ಲಿ ನೀನು ಹೆಂಗೆ ರೆಡಿ ಆಗಿದ್ದೆ ಅಂತ. ನಿನ್ನ ಮಕ್ಕಳು ನೋಡು ತೋರಿಸು. ಎಲ್ಲೇ ಅವ್ರ ಹಸ್ಬೆಂಡ್ ಅಲ್ಲಿದ್ದಾರೆ ಫ್ರೆಂಡ್. ಆ ಕಡೆ ಟರ್ನ್ ಆಗ್ಬಿಟ್ಟಿದ್ದಾರೆ. ಯಾರನ್ನ ತೋರಿಸ್ಬೇಕಿತ್ತು? ಅವ್ರ ಹಸ್ಬೆಂಡ್ನ ತೋರಿಸ್ಬೇಕು. ಅವಳು ಆಲ್ರೆಡಿ ತೋರಿಸಿದೀನಿ ಸುಷ್ಮಿತನ ಮದ್ವೆಯಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಇವಾಗ ಕೀರ್ತನ. ನಿನ್ ಕೈಯೇ ಕಾಣ್ತೈತೆ, ಇಲ್ಸು. ನಮ್ಗಿಂತ ಚಿಕ್ಕ ಹುಡುಗ ಎಷ್ಟು ನಯ ವಿನಯದಿಂದ ಎಲೆ ಕೊಡ್ತಾ ಇದ್ದಾನೆ. ಇಂಡಿಯನ್ ಡ್ರೆಸ್ ಅಲ್ಲಿ. ನೀನ್ ಇದ್ಯಾ ನುಗ್ಗು ಕಾಲ್ ಕೆಳಗಡೆ. ನಿನ್ ಮದ್ವೆಲಿ ಬಡ್ಸ್ಕೊಂಡೆ. ಅದಾಗಿ ಒಂದು ಮುದ್ದೆ ತಿನ್ನೋಳ ಥರ ಹಾಕ್ಸ್ಕೊಂಡಿದ್ದೀನಿ. ಆಗಲೇ ಅಕ್ಕ ಬ್ಯಾಟಿಂಗು. ಟೈಮ್ ಎಷ್ಟು? 3:30ನಾ? 3:35. ಸೊ ಇವಾಗ ಊಟ ಎಲ್ಲ ಆಯಿತು. ಗೊತ್ತಲ್ವಾ, ಬೀಗ್ರೂಟಕ್ಕೆ ಫುಲ್ಲು ಗಜಿಬಿಜಿ, ಜನಗಳು ಜಾಸ್ತಿ ಇರ್ತಾರೆ. ಸೊ ಊಟ ಮಾಡ್ಕೊಂಡು ಇವಾಗ ಹೊರಡ್ತಿದ್ದೀವಿ. ಆ್ಯಂಡ್ ಇವಾಗ ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇನ್ನೂ ಗೊತ್ತಿಲ್ಲ. ಇವಾಗ ಹೋಗಿ ಮಲಗಿದ್ರೆ ಸಾಕಾಗೈತೆ. ನಾವು ಹೊರಟ್ರೆ ಹೋದಂಗೆ, ಇಲ್ಲ ಅಂದರೆ ಇಲ್ಲ. ಏಯ್, ಯಾಕಲ್ಲ ಅಪ್ಪಿ? ಹಾಂ, ಹತ್ತು. ಇವನೇನು ಕೇಳ್ತೀಯ? ಅರ್ಥನ್ ಬಾರಿ. ಏಟಾಯ್ತೇನೆ? ಈ ಊರಲ್ಲೇನು ಬೀಳ್ತಾದ್ರು ಯಾರು ಬರಲೇ ಇಲ್ಲ. ನಿಸರ್ಗ ಬಿದ್ದಿದ್ರೆ ನನ್ನ ಬ್ಲಾಗು ಕಂಟೆಂಟ್ ಆಗೋದು ಕಣೆ. ಬ್ಲಾಗು ಕಂಟೆಂಟ್ ಲೋ. ಇಲ್ಲಿ ನಿಲ್ಸು, ಇನ್ನೊಂದ್ಸಲ ಬೀಳೋ ಥರ ಆ್ಯಕ್ಟ್ ಮಾಡ್ತಾಳೆ ಅಕ್ಕ. ಹಿಂದಕ್ಕೆ ಪಲ್ಟಿ. ಇವಳಿರೋ 8ಗೆ ಇವಳು ಬಿದ್ದರೆ ಗೊತ್ತೇ ಆಗಲ್ಲ ಫ್ರೆಂಡ್ಸ್. ಅಲ್ಲಿ ನಾನು ಕಾಣಿಸ್ತಿಲ್ಲ ಇಲ್ವಲ್ಲ ಫ್ರೆಂಡ್ಸ್ ಇವಳು ಅಂತ. ಆಯ್ತು, ನನ್ನ ಫೌಂಡೇಶನ್ ಹಾಕಿದ್ನಾ ಎಲ್ಲ ಸ್ವೆಟ್ ಆಗಿದೆಯಾ ಫುಲ್ಲು. ಬಟ್ ಅಂದರೂ ಅದು ಒಂಥರ ಗ್ಲೋ ಚೆನ್ನಾಗಿರುತ್ತೆ. ನೀನು ಎಲ್ಲನೂ ಶಟ್ಟು ಪುಟ್ಟಕ್ಕೆ ಔಟ್ ಮಾಡ್ಕೊಂಡು ಗಾಡಿ ಓಡಿಸಿ. ಸ್ವಲ್ಪ ಹೊತ್ತು ಇಬ್ಬರು ಹಾಗೆ ಮಲ್ಕೊಬಿಟ್ಟಿದ್ವಿ. ಆ್ಯಂಡ್ ಇವಾಗ ಮೈಸೂರಿಗೆ ಹೋಗ್ತಿದ್ದೀವಿ. ಸೊ ಮೈಸೂರಲ್ಲಿ ಎಲ್ಲಿ ಅಂದರೆ ಮೀನಾ ಬಜಾರಿಗೆ ಹೋಗ್ತಿದ್ವಿ. ಯಾಕೆಂದರೆ ಈಗ ರಂಜಾನ್ ಟೈಮ್ ಅಲ್ವಾ. ಸೊ ಸ್ವಲ್ಪ ಫುಡ್ ಸ್ಟಾಲ್ಸ್ ಎಲ್ಲ ಇರುತ್ತೆ. ನಂಗೆ ಅವ್ರದ್ದು ಸಮೋಸ ಎಲ್ಲ ಇಷ್ಟ ಆಗುತ್ತೆ. ಮಟನ್ ಸಮೋಸ, ಕೀಮಾ ಸಮೋಸ ಎಲ್ಲ. ಸೊ ಹಾಗಾಗಿ ತಿನ್ಕೊಂಡು ಬರೋಣ ಅಂತೇಳಿ. ಆ್ಯಂಡ್ ನೋಡಿ, ಒಂದು ಸಮೋಸ ತಿನ್ನೋಕ್ಕೆ ಮಂಡ್ಯದಿಂದ ಮೈಸೂರಿಗೆ ಹೋಗ್ತಿದ್ದೀವಿ. ಆ್ಯಂಡ್ ಅದು ಲೈಟಿಂಗ್ಸ್ ಎಲ್ಲ ಮಾಡಿರ್ತಾರೆ, ಸ್ವಲ್ಪ ಚೆನ್ನಾಗಿರುತ್ತೆ. ಹೇಗಿದ್ರು ಇದ್ವಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಿದ್ವಿ. ಆ್ಯಂಡ್ ನನ್ನ ತಮ್ಮ ಕೆಳಗಡೆ ಮಲ್ಕೊಬಿಟ್ಟಿದ್ದಾನೆ. ಅವ್ನು ಇವಾಗ ಕರ್ಕೊಂಡು ಹೋಗಬೇಕು. ಆ್ಯಂಡ್ ನಮ್ಮ ಔಟ್ಫಿಟ್ ಇದು. ನಾನು ಬ್ಲ್ಯಾಕ್ ಕಲರ್ ಬೆಲ್ ಬಾಟಮ್ ಪ್ಯಾಂಟಿಗೆ ಈ ಒಂದು ಆಫ್ ವೈಟ್ದು ಟಾಪ್ ಹಾಕಿದ್ದೀನಿ. ಅಕ್ಕ ಫುಲ್ಲು ಜಿಂಗ್ ಜಾಕ್. ಸೊ ಬನ್ನಿ ಗೈಸ್, ಇವಾಗ ಹೊರಡುವ.
ಬಾಯ್ ಶೂ. ನನ್ನ ತಂಗಿನ ಕರೆದೆ ಅವಳು ಬರ್ತಾ ಇಲ್ಲ, ಸೊ ಐ ಕಾಂಟ್ ಡೂ ಎನಿಥಿಂಗ್. ಬಾಯ್. ಮನೆ ಕಡೆ ಹುಷಾರು. ಬಂದ್ವಿ ಆ್ಯಂಡ್ 6:30ಗೆಲ್ಲ ಬಂದ್ಬಿಟ್ಟಿದ್ದೀವಿ. ಇನ್ನೂ ಸ್ವಲ್ಪ ಬೆಳಕಿದೆ. ಸೊ ಇವಾಗ ಏನಾದರೂ ಶಾಪಿಂಗ್, ಡೈಲಿ ಶಾಪಿಂಗ್ ಅಂತಲೇ ಆಗ್ತಾಯಿದೆ. ಸೊ ಏನಾದರೂ ಇಷ್ಟ ಆದರೆ ತೊಗೊತೀನಿ, ಇಲ್ಲ ಅಂದಿಲ್ಲ. ತೊಗೊಳ್ಳೇಬೇಕು ಅಂದ್ಕೊಂಡೇನು ಬಂದಿಲ್ಲ. ಸೊ ನೋಡುವ. ನೋಡು ಯಾವುದಿರಲಿ. ಬ್ಲ್ಯಾಕ್ ಆ್ಯಂಡ್ ಇದಿಲ್ಲ, ಬಟರ್ಫ್ಲೈ ಇಲ್ಲ, ಬ್ಲ್ಯಾಕ್ ಆ್ಯಂಡ್ ಹಾರ್ಟ್ ಇಲ್ಲ. ಇದು ಬೇಡವಾ? ಇದು ಸ್ಕ್ವೇರ್ ಇದೆಯಲ್ಲ ಫಸ್ಟ್ ಒನ್. ಇದು ಬೇಡ. ರೆಡ್ಡು ಬೇಡ. ಇಲ್ಲ, ಇದೆರಡು ತೊಗೊಳ್ಳೋಣ. ಇದು ಎರಡಾದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಸರಿ, ಎರಡರಲ್ಲಿ ಒಂದೊಂದು ತೊಗೊಳ್ಳೋಣ. ಒಂದೇ ಪ್ಯಾಟರ್ನ್ ಆಗಿಬಿಡುತ್ತಲ್ಲ. ಬಟರ್ಫ್ಲೈ ಅಲ್ಲಿ ಬಿಡು. ಬಟರ್ಫ್ಲೈ ಇನ್ನೊಂದು ಅಲ್ಲಮ್ಮ, ಬಟರ್ಫ್ಲೈ ಅದು ಒಂದು ಪೇರ್ ತೊಗೋಬೇಕು ನಾನು. 2 ಬಟರ್ಫ್ಲೈ ಕೊಡ್ತಾರೆ ನನಗೆ. 2 ಬಟರ್ಫ್ಲೈ. 1 ಬಟರ್ಫ್ಲೈ ನೀನು ಇಟ್ಕೊ, ಇದೊಂದು ನಾನು ಹಂಗೆ ಪೇರ್ ಮಾಡಿ. ಎಷ್ಟು ಪುಟಾಣಿ ಬಳೆ ಯಪ್ಪ. ಮಕ್ಳಿಗೆ ಏನಾದ್ರು ಬಳೆ ಬೇಕಂದ್ರೆ ಈ ಥರದ್ದು ನೋಡಿ. ಮೀನಾ ಬಜಾರಲ್ಲಿ ನ್ಯೂ ಫುಟ್ವೇರ್ ಆಪೋಸಿಟ್ ಇದೆ ಈ ಸ್ಟಾಲ್. ಇಲ್ಲಿ ಯಾವ ಫಲದ ಇದು? ಬಾದಾಮ್ದಲ್ವಾ? ಹಾಂ, ಬಾದಾಮ್ ಫಲದ. ಬಾದಾಮ್ ಫಲದ ತೊಗೊಂಡಿದ್ದೀವಿ. ಯೂಶ್ವಲಿ ನಾನು ಮೈಸೂರಿಗೆ ಬಂದಾಗೆಲ್ಲ ಇಲ್ಲಿ ಬಂದು ಇದನ್ನು ತಿನ್ಕೊಂಡು ಹೋಗ್ತೀನಿ. ತುಂಬ ಸಖತ್ತಾಗಿರುತ್ತೆ. ಆ್ಯಂಡ್ ಇವಾಗ ಇನ್ನೊಂದು ಡ್ರೈ ಫ್ರೂಟ್ಸ್ ಇದೆ, ಅದು ಚೆನ್ನಾಗಿದೆ. ಬಟ್ ಕಂಪ್ಯಾರಿಟಿವ್ಲಿ ನನಗೆ ಇದು ತುಂಬ ಇಷ್ಟ. ಸೊ ನೀವು ಯಾರಾದರೂ ಬಂದಾಗ ಇಲ್ಲಿ ಟ್ರೈ ಮಾಡಿ. ಶಾಪ್ ನೇಮ್ ತೋರಿಸಿದ್ದೀನಿ, ಮೀನಾ ಬಜಾರಲ್ಲಿ. ಮತ್ತು ನಿಸರ್ಗ ಒಂದೇ ಥರದ್ದು ಹ್ಯಾಂಡ್ಮೇಡ್ ವ್ಯಾಲೆಟ್ ತೊಗೋತಾ ಇದ್ವಿ. ಆ್ಯಂಡ್ ಇದು ಬಂದು ಪರ್ 300 ಒಂದು ವ್ಯಾಲೆಟ್ಟಿಗೆ. ಸೊ ಇಲ್ಲಿ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಇವ್ರ ಹತ್ರ. ಇದು ಕೂಡ ತುಂಬ ಚೆನ್ನಾಗಿದೆ. ನಾವು ಎತ್ನಿಕ್ ವೇರ್ ಹಾಕ್ಕೊಂಡಾಗ ಲೈಕ್ ಕ್ಯಾರಿ ಮಾಡ್ಬೋದು ಅಂತ ಹೇಳಿ. ಶಾಪ್ ನೇಮ್ ಬಂದು ಡಿಸೈನರ್ ಸ್ಪಾಟ್ ಅಂತ, ಮೀನಾ ಬಜಾರಲ್ಲಿ. ಡೆಲ್ಲಿ ಬಜಾರಿಗೆ ರೈಟ್ ಸೈಡಿಗೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ಎಷ್ಟೊಂದು ಹ್ಯಾಂಡ್ ವರ್ಕ್ ಮಾಡಿರುವಂಥ ವ್ಯಾಲೆಟ್ಸ್ ಇದೆ. ಸೊ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರೈಸು ಕೂಡ ಅಫೋರ್ಡಬಲ್ ಆಗಿದೆ. ಸೊ ಯಾರಾದರೂ ಬಂದಾಗ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಕ್ಯಾರಿ ಮಾಡಲಿಕ್ಕೂ. ಆ್ಯಂಡ್ ನಿಮಗೆ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಕೂಡ ಅವೈಲಬಲ್ ಇದೆ. चप्पल उतार देना मेहरबानी करके, सब वजू करके ऊपर जाती नमाज के लिए. ಹಾಕೊಂಡಿದ್ನಲ್ಲ ಡ್ರೆಸ್ಸು, ಅದು ಇಲ್ಲೇ ತೊಗೊಂಡಿದ್ದು. ಆ್ಯಂಡ್ ಮತ್ತೆ ಇವತ್ತು ಇಲ್ಲಿಗೆ ಬಂದಿದ್ದೆ ಮತ್ತೊಂದಷ್ಟು ಡ್ರೆಸ್ ಪೀಸಸ್ ತೊಗೊಳ್ಳೋಣ ಅಂತ. ಇಲ್ಲಿ ನಿಮಗೆ ಫುಲ್ಲು ಗ್ರ್ಯಾಂಡ್ ವೇರ್ಸ್ ಎಲ್ಲ ಸಿಗುತ್ತೆ. ನಾನು ಲಾಸ್ಟ್ ಬ್ಲಾಗಲ್ಲೂ ತೋರಿಸಿದ್ದೆ ಅಂಗಡಿ ಬಗ್ಗೆ. ಇವಾಗ ಅಷ್ಟೇ ಮನೆಗೆ ಬಂದೆ. ಟೈಮ್ ಹತ್ತತ್ರ 10 ಗಂಟೆ ಆಗ್ತಾಯಿದೆ. ಆ್ಯಂಡ್ ನಾನು ಮತ್ತೆ ಇಲ್ಲಿಂದ ನಮ್ಮ ಅಜ್ಜಿ ಮನೆಗೆ ಬೇರೆ ಹೋಗಬೇಕು. ನಮ್ಮಮ್ಮ ಅಲ್ಲಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ ಪಾಪ. ಏನೂ ಊಟನೂ ಮಾಡಿಲ್ಲ ಇನ್ನು. ಸೊ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಮೊದಲನೇದಾಗಿ ಒಂದು ಡ್ರೆಸ್ ತೊಗೊಂಡೆ, ಬೇಬಿ ಪಿಂಕ್ ಕಲರ್. ಐ ಮೀನ್ ಡ್ರೆಸ್ ಮೆಟೀರಿಯಲ್ ಸ್ಟಿಚ್ ಮಾಡಿಸ್ಕೋಬೇಕು. ಸೊ ನಾನು ಇವತ್ತು ಏನು ವೇರ್ ಮಾಡಿದ್ದೆ ಡ್ರೆಸ್ಸು ಅದೇ ಶಾಪಲ್ಲಿ ತೊಗೊಂಡಿದ್ದು. ಇದು 500. ಸೊ ಚೆನ್ನಾಗಿದೆ. ಬೇಬಿ ಪಿಂಕ್ ಕಲರ್ ಪ್ಯಾಂಟು, ಬೇಬಿ ಪಿಂಕ್ ಕಲರೇ. ದುಪ್ಪಟ್ಟ ನಿಮಗೆ ಈ ರೀತಿ ಸಿಗುತ್ತೆ. ಸೊ ಅಲ್ಲಿ ತುಂಬ ಚೆನ್ನಾಗಿದೆ. ಡ್ರೆಸ್ ಮೆಟೀರಿಯಲ್ ಎಲ್ಲ ನನಗೆ ಇಷ್ಟ ಆಯಿತು. ಆ್ಯಂಡ್ ಇವತ್ತು ವೇರ್ ಮಾಡಿದಲ್ವ, ತುಂಬ ಕಂಫರ್ಟಬಲ್ ಆಗೂ ಇತ್ತು. ಸೊ ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು ಇದು ಒಂದು ತೊಗೊಂಡಿದ್ದು. ಆಮೇಲೆ ನೆಕ್ಸ್ಟು ಮುಂಚೆನೇ ಹೇಳಿದ ಹಾಗೆ ಇದೊಂದು ಹ್ಯಾಂಡ್ ವರ್ಕ್ ಮಾಡಿರುವಂಥ ವ್ಯಾಲೆಟ್. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ತುಂಬ ರಿಚಾಗಿ ಕೂಡ ಕಾಣುತ್ತೆ. ಹಿಂದೆನೂ ಇದೆ. ಯೂಶ್ವಲಿ ಸ್ಯಾರಿಗೆಲ್ಲ ಕ್ಯಾರಿ ಮಾಡೋಕ್ಕೆ ನಂತರ ಯಾವುದೇ ಸಪ್ರೇಟ್ ಬ್ಯಾಗೆಲ್ಲ ಏನೂ ಇರಲಿಲ್ಲ. ಸೊ ಹಾಗಾಗಿ
ಸುಮ್ಮನೆ ಸೀರೆಲ್ಲ ಉಟ್ಕೊಂಡು ಹೋದಾಗ ಹಂಗೆ ಫೋನ್ನ ಕೈಲೇ ಇಟ್ಕೊಂಡು ಹೋಗ್ತಿದೆ. ಸೊ ಇರಲಿ ಒಂದು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ನಾನು ಮತ್ತು ನಿಸರ್ಗ ಇಬ್ಬರು ಒಂದೇ ಥರ ತೊಗೊಂಡ್ವಿ. ಆ್ಯಂಡ್ ಇದು ಕೂಡ ಅಷ್ಟೇ, ಒಂದಕ್ಕೆ 300. ಅದಕ್ಕೂ ಮುಂಚೆ ಒಂದು ಕಡೆ ನೋಡಿದ್ವಿ, ಅದು ಕ್ಲಚಸ್ ಇತ್ತು, 2000, 1.5 ಈ ಥರ ಹೇಳ್ತಿದ್ರು. ನಂಗೆ ಅಲ್ಲಿ ತುಂಬ ಕಾಸ್ಟ್ಲಿ ಅನಿಸ್ತು, ಯಾಕೆಂದರೆ ಇದನ್ನೇನು ಯಾವಾಗಲೂ ಯೂಸ್ ಮಾಡಲ್ಲ, ಯಾವಾಗ ಸಾರಿ ಹಾಕ್ಕೊತೀವಿ ಯಾವಾಗಲ್ವಾ ಅಂತ ಹೇಳ್ಬಿಟ್ಟು ಇರಲಿ ಸಾಕಿಷ್ಟು ಅಂತೇಳಿ ಇದೊಂದು ತೊಗೊಂಡ್ವಿ. ಆ್ಯಂಡ್ ಇಲ್ಲಿಗೂ ಕೂಡ ನಿಮಗೆ ಮಣಿದು ಬರುತ್ತೆ ಹ್ಯಾಂಡಲ್ ಕೂಡ. ಸೊ 300 ಇದು ಒಂದು. ಆಮೇಲೆ ನನ್ನ ತಮ್ಮನ ಪ್ಯಾಂಟ್ ಇದೆ. ನೆಕ್ಸ್ಟ್ ಏನು ತೊಗೊಂಡೆ, ನೆಕ್ಸ್ಟು ಈ ಥರ ಪುಟ್ಟದ್ದು ಕ್ಲಿಪ್ಸ್ ತೊಗೊಂಡೆ, ಒಂದಕ್ಕೆ 20. ಲೈಕ್ ಈ ಥರ ಕೂದಲೆಲ್ಲ ರೋಲ್ ಮಾಡಿ ಲಾಕ್ ಮಾಡೋಕ್ಕೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಸೊ ನಂಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ಒಂದು ಲೈಟ್ ಬ್ರೌನ್ ಕಲರ್ ಆ್ಯಂಡ್ ಒಂದು ಬ್ಲ್ಯಾಕು. ಆ್ಯಂಡ್ ಲಾಸ್ಟಿಗೆ ಇದು ಒಂದು ಬ್ಯಾಂಗಲ್ ತೊಗೊಂಡ್ವಿ. ಇದು ಆ್ಯಕ್ಚುಲಿ ಪೇರ್ ಬರುತ್ತೆ ಆಯಿತಾ, 2 ನಾವು ತೊಗೋಬೇಕು. ಒಂದು ಪೇರಿಂದ 200. ಸೊ ನಾನು ಮತ್ತು ನಿಸರ್ಗ ಒಂದೇ ಥರ ತೊಗೊಂಡ್ವಿ. ಆ್ಯಂಡ್ ಇದನ್ನು ನಾವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು, ಚೆನ್ನಾಗಿ ಕಾಣುತ್ತೆ ಅಂತೇಳಿ ಇದೊಂದು ತೊಗೊಂಡ್ವಿ. ರೋಸ್ ಗೋಲ್ಡ್ ಕಲರು. ಇದಿಷ್ಟ, ಇನ್ನೇನು ಶಾಪ್ ಮಾಡೋಕ್ಕೆ ಹೋಗಲಪ್ಪ ಯಪ್ಪ. ಈ ತಿಂಗಳು ಎಷ್ಟು ಶಾಪಿಂಗಿಗೆ ಲಿಟ್ರಲಿ ಖರ್ಚು ಮಾಡಿದ್ದೀನಿ ಅಂದರೆ ಅಮ್ಮ ದೇವ್ರೆ. ಇನ್ಮೇಲೆ ಏನೂ ಶಾಪ್ ಮಾಡಲ್ಲ, ಈ ತಿಂಗಳೂ ಮಾಡಲ್ಲ, ನೆಕ್ಸ್ಟ್ ಮಂತ್ ಕೂಡ ಮಾಡಲ್ಲ. ಇನ್ನೇನಾದರೂ ನನ್ನ ಬರ್ಡೇಗೆ ನಾನು ಶಾಪಿಂಗ್ ಮಾಡೋದು. ಗೊತ್ತಿಲ್ಲ, ಈ ಥರ ಯಾವಾಗಲೂ ಅನ್ಕೋತೀನ. ಬಟ್ ನನಗೆ ಹೆಂಗೆ ಅನಿಸುತ್ತೆ ಅಂತಂದರೆ, ನಮ್ಮಮ್ಮ ಹೇಳ್ತೀನಿ ಏನಂದ್ರೆ ಇಷ್ಟೊಂದು ತೊಗೊತೀಯ ಹಂಗೆ ಅಂತ. ನನಗೆ ಏನಂದರೆ ಇರೋದು ಒಂದು ಲೈಫು, ಎಲ್ಲ ಥರನೂ ನಾವು ಎಂಜಾಯ್ ಮಾಡಬೇಕು, ಆ ಥರ ಮೈಂಡ್ಸೆಟ್ ನಂದು. ಸೊ ಹಾಗಾಗಿ ನಾನೇನು ಅನ್ಕೊತೀನಿ, ಬಿಡು ಏನೋ ಒಂದು ಆಗುತ್ತೆ ಬಿಡು, ಈ ವಯಸ್ಸಲ್ಲಿ ಹಾಕ್ಕೊಳ್ದಿರಿ ಇನ್ನು ಯಾವಾಗ ಹಾಕ್ಕೊಳ್ಳೋದು, ಆ ಥರ ಒಂದೊಂದು ಸಲ ಥಾಟ್ ಬರುತ್ತೆ. ಇನ್ನೊಂದು ಸಲ ಇದೆಲ್ಲ ನಾನು ಎವ್ರಿ ಮಂತು ನಾನು ಎಲ್ಲೆಲ್ಲಿ ಏನೇನು ಸ್ಪೆಂಡ್ ಮಾಡ್ತೀನಿ, ನನಗೆ ಏನೇನು ಇನ್ಕಮ್ ಬರ್ತಿದೆ ಅದೆಲ್ಲ ಒಂದು ಕಡೆ ಎಕ್ಸೆಲ್ ಶೀಟಲ್ಲಿ ಮೇಂಟೈನ್ ಮಾಡ್ತೀನಿ. ಅವಾಗೆಲ್ಲ ಮಾಡಬೇಕಾದ್ರೆ ಈಗಪ್ಪ ಇಷ್ಟೊಂದು ಖರ್ಚು ಮಾಡ್ತೀನಿ ನಾನು ಅನಿಸುತ್ತೆ. ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ. ಈ ಥರ ಎಲ್ಲ ಅಂದರೆ ನಾನು ಯಾರಿಗೂ ಇನ್ಫ್ಲುಯೆನ್ಸ್ ಮಾಡ್ತಿಲ್ಲ, ನೀವು ತೊಗೋಬೇಕು ಅಂತ ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್ ಅಂತ ಹೇಳ್ತಾ, ಇವಾಗ ನಾನು ನಮ್ಮ ಅಜ್ಜಿ ಮನೆಗೆ ಹೊರಡಬೇಕು. ಸೊ ಹಾಗಾಗಿ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾವು ಅಲ್ಲಿ ಸಮೋಸ ಮತ್ತು ಫಲೂದಾ ತಿಂದ್ವಿ. ಹೆಂಗಾಗಿತ್ತು ಅಂದರೆ, ನಾವು ಆಗ್ತಾನೆ ಊಟ ಮಾಡ್ಕೊಂಡು ಬಂದ್ವಿ. 4ಗೇನೋ ಮನೆಗೆ ಬಂದ್ವಿ, ಮತ್ತು 5ಗೆ ಹೊರಟ್ವಿ. ಫುಲ್ ಹೊಟ್ಟೆ ತುಂಬ್ದಂಗೆ ಇತ್ತು. ಸೊ ಹಾಗಾಗಿ ಜಾಸ್ತಿ ಏನೂ ತಿನ್ನೋಕ್ಕಾಗಲಿಲ್ಲ, ಅದೆರಡನ್ನ ತಿನ್ಕೊಂಡು ಬಂದಿದ್ದು. ಆ್ಯಂಡ್ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ನಿಮ್ಗೆ ಯಾರಿಗಾರು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ನಾವಿವಾಗ 700 ಫ್ಯಾಮಿಲಿ ಆಗಿದ್ದೀವಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಪ್ರತಿಯೊಬ್ಬರಿಗೂ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.